ಈ ಕಾಂಬೋ ಯಾವತ್ತೂ ತಿಂದಿಲ್ಲ. ಸೊ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು. ನಿನ್ನೆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿನೇ ನಾವು ಇವತ್ತು ಬಂದಿರೋದು. ಅಂದ್ರೆ ಕಾಂಬೋ ಆಫರ್ ವರ್ತು ಅನ್ಸುತ್ತೆ. ಹೌದು ಹೌದು, ಆಕ್ಚುಲಿ ಎಲ್ಲ ಟೇಸ್ಟ್ ಸಿಗುತ್ತಲ್ಲ, ದೋಸೆ ಇಡ್ಲಿ ವಡೆ ಎಲ್ಲ ನಿಮ್ಗೆ. ಏನೇನಿತ್ತು ಮೇಡಮ್ ಕಾಂಬೋದಲ್ಲಿ? ಇದು ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ, ಒಂದು ಇಡ್ಲಿ ವಡೆ, ಪೊಂಗಲ್ಲು, ಕೇಸರಿ ಬಾತು, ಚಟ್ನಿ, ಸಾಂಬಾರ್. ಆಕ್ಚುಲಿ ನಾವು ಡೌಟ್ ಪಡ್ಕೊಂಡ್ ಬಂದ್ವಿ, ಬಿಕಾಸ್ ಅಷ್ಟು ಕಮ್ಮಿ ರೇಟ್ಗೆ ಯಾರು ಕೊಡ್ತಾರೆ ಅಂತ ಬೆಂಗಳೂರಲ್ಲಿ ಟ್ರೈ ಮಾಡೇ ಬಿಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಈ ಕಾಂಬೋ ಟೇಸ್ಟ್ ಮಾಡಕ್ಕೆ. ಬಟ್ ಚೆನ್ನಾಗಿತ್ತು, ವರ್ತ್ ಇಟ್. ಡಾಕ್ಟರ್ ವೆಂಕಟೇಶ್ ಅಂತ, ನಾನು ದಂತ ವೈದ್ಯ, ಡೆಂಟಲ್ ಸರ್ಜನ್. ನೀವು ಡಾಕ್ಟ್ರು? ಹೌದು ಸರ್. ಎಷ್ಟು ಬಾರಿಯಿಂದ ಬರ್ತಾ ಇದೆ ಸರ್ ಹೋಟೆಲ್? ನಾವು ದಿನ ಬರ್ತೀವಿ ಇಲ್ಲಿ. ಸಬಾಸ್ ಸರ್. ಸರ್ ಏನ್ ಅಂತದ್ದು, ಯಾಕಂದ್ರೆ ಡಾಕ್ಟರ್ಗಳೇ ಹೇಳ್ತಾರೆ ಹೋಟೆಲ್ ಊಟ ರೆಫರ್ ಮಾಡಲ್ಲ, ಕ್ವಾಲಿಟಿ ಇರೋ ಕಡೆ ಹೋಗಿ ಅಂತಾರೆ. ನಿಮ್ಗೆ ಇಲ್ಲಿ ಏನ್ ಇಷ್ಟ ಆಗಿ ಬರ್ತೀರಾ ಸರ್? ನಾವು ಫಸ್ಟ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಓಪನ್ ಕಿಚನ್, ಹೈಜಿನಿಕ್ ಆಗಿದೆ, ಅದು ಇಂಪಾರ್ಟೆಂಟ್. ಓಪನ್ ಕಿಚನ್ ಅಲ್ಲಿ ನಾವು ಎಲ್ಲ ಪ್ರತ್ಯಕ್ಷ ನೋಡ್ತೀವಿ, ನಮ್ಗೆ ಏನ್ ಇಷ್ಟವಾಗಿದೆ ಅದನ್ನ ತೆಗೆದುಕೊಳ್ತೀವಿ. ಈಗ 49 ಒಂದು ಕಾಂಬೋ ಆಫರ್ ಕೊಡ್ತಾ ಇದೆ, ನೋಡಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ತಿಂದ್ವಿ. ಇವತ್ತಿನ ಬೆಂಗಳೂರು ರೇಟ್ ನಲ್ಲಿ ಒಂದು ದೋಸೆನೂ ಬರೋದಿಲ್ಲ. 50 ರೂಪಾಯಿ ಮಸಾಲೆ ದೋಸೆನೇ ಕೊಡೋದಿಲ್ಲ. ನಾನು ನೋಡಿ ಬಹಳ ಖುಷಿ ಆಯ್ತು. ನಾವು ಫ್ಯಾಮಿಲಿ ಎಲ್ಲ ಬರೋಣ ಅಂತ ಪ್ಲಾನ್ ಮಾಡ್ತೀವಿ. ಈ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ಅವರೇ ಕರ್ಕೊಂಡು ಬರ್ತಾರೆ. ನಮಸ್ಕಾರ, ನಮ್ಮ ಟಾಕ್ಸಿ ಸ್ಟೇಷನ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಇವತ್ತು ನಾವು ಬಂದಿದ್ವಿ ಬೆಂಗಳೂರಿನ ವಿದ್ಯಾರಣ್ಯಪುರಂ ಅಲ್ಲಿರುವಂತ NTI ಗ್ರೌಂಡ್ ಪಕ್ಕ ಇರುವಂತ ಒಂದು ವಿಶೇಷವಾದಂತ ಹೋಟೆಲ್ಗೆ. ಏನು ವಿಶೇಷ ಹೋಟೆಲ್ ಅಂದ್ರೆ ಬನ್ನಿ ತೋರಿಸೋಣ. ಏನಂತಂದ್ರೆ ಇಲ್ಲಿ ಬರೀ 49 ರೂಪಾಯಿಗೆ ಒಂದು ಆಫರ್ ಕೊಡ್ತಾ ಇದ್ದಾರೆ, ಕಾಂಬೋ ಆಫರ್. ಏನಂತಂದ್ರೆ ನೋಡಿ, ಒಂದು ಮಸಾಲೆ ದೋಸೆ, ಒಂದು ಇಡ್ಲಿ, ಒಂದು ವಡೆ, ಒಂದು ಪೊಂಗಲ್ಲು, ಒಂದು ಕೇಸರಿ ಬಾತು, ಸಾಂಬಾರು, ಮತ್ತೆ ಏನು ಚಟ್ನಿ ಕೊಡ್ತಿದೆ. ಇದಿಷ್ಟೆಲ್ಲ ಬರೀ 49 ರೂಪಾಯಿಗೆ ಬೆಳಗಿನ ತಿಂಡಿಯನ್ನ ಕಾಂಬೋ ಆಫರ್ ಆಗಿ ಕೊಡ್ತಿದ್ದಾರೆ. ಬನ್ನಿ, ಟೇಸ್ಟಿ ಆಗಿದೆ, ತಿಂತಿರೋನ ಮಾತಾಡ್ಸೋಣ, ನಾವು ತಿನ್ನೋಣ. ಬನ್ನಿ, ಮಜಾ ತಿಂಡಿ, ಹೆಸರಲ್ಲೇ ಒಂಥರ ಮಜಾ ಇದೆ, ನೋಡೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ತಮ್ಮ ಹೆಸರು? ನಿಕುಂಜ್. ಏನ್ ಸರ್? ನಿಕುಂಜ್. ನೀವು ಮೂಲ ಎಲ್ಲಿಯವರು ಸರ್? ಬೆಂಗಳೂರೇ ಸರ್. ಬೆಂಗಳೂರವ್ರೆ ಸರ್. ಈ ಹೋಟೆಲ್ ಶುರುವಾಗಿ ಎಷ್ಟು ದಿವಸ ಆಯ್ತು ಸರ್? ಇದು ನಮ್ದು 9 years ಆಯ್ತು. 9 ವರ್ಷ ಆಗ್ಬಿಟ್ಟಿದೆ ಆಲ್ರೆಡಿ. 9 ವರ್ಷದಿಂದ ಇಲ್ಲೇ ಇದೆ ಸರ್ ಹೋಟೆಲ್. ವಿಜಯನಪುರದಲ್ಲೇ 9 ವರ್ಷ. ಒಂದು 5 years ಇದಕ್ ಮುಂಚೆ ಒಂದ್ ಜಾಗದಲ್ಲಿ ಇದ್ವಿ, ನಂಜಪ್ಪ ಸರ್ಕಲ್ ಹತ್ರ. ಮೊದ್ಲು ಅಲ್ಲಿದ್ರಿ? ಹೌದು. ಅಲ್ಲಿಂದ ಇಲ್ಲಿಗೆ 2021 ಅಲ್ಲಿ ಇಲ್ಲಿ ಶಿಫ್ಟ್ ಆದ್ವಿ. ಈಗ 9 ವರ್ಷ ಕಂಪ್ಲೀಟ್ ಆಗಿದೆ ನಿಮ್ ಹೋಟೆಲ್ಗೆ. ಆದ್ರೆ ಹೆಸರೇ ಒಂಥರ ಸಖತ್ತಾಗಿ ಮಜವಾಗಿದೆ ಅಲ್ಲ, ಮಜಾ ತಿಂಡಿ ಅಂತ ಹೇಳಿ. ಅಂದ್ರೆ ಏನು ನೀವು ಹೆಂಗಾಗಿದಿಲ್ಲ ಅದಕ್ಕೆ ನೀವ್ ಇಟ್ಟಿದ್ದ ಅಥವಾ ಯಾರು? ನಾವು 3 ಜನ ಪಾರ್ಟ್ನರ್ಸ್ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್. 3 ಜನ ಪಾರ್ಟ್ನರ್? ಹೌದು. ಸರ್, ಒಬ್ರೇ ಮಾಡಕ್ಕಾಗಲ್ಲ, ಇಬ್ರು ಕೂಡುದಿಲ್ಲ, 3 ಜನ ಪಾರ್ಟ್ನರ್? ನಾವು 3 ಜನ ಇಂಜಿನಿಯರಿಂಗ್ ಅಲ್ಲಿ ಕ್ಲಾಸ್ಮೇಟ್ಸ್. ನೀವೆಲ್ಲ 3 ಜನ ಇಂಜಿನಿಯರಿಂಗ್ ಓದಿ ಬೇರೆ ಕಡೆ ಕೆಲಸ ಮಾಡಿದೀರಾ? ಕೆಲಸ ಬೇಡ ಅಂತ ಬಿಟ್ಟು ಒಂದು ಇನ್ ಟರ್ಮ್ಸ್ ಆಫ್ ಸರ್ವಿಸ್ ಅಂಡ್ ಬಿಸ್ನೆಸ್ ಪ್ರೊವೈಡ್ ಮಾಡೋಣ. ನೀವೇನೋ ಸ್ವಂತ ಮಾಡ್ಬೇಕು, ನಾವೇ ಸ್ವಂತ ಮಾಡೋಣ, ನಮಗ್ ನಾವೇ ಬಾಸ್ ಆಗಿರೋಣ ಅನ್ನೋ ಇದ್ರಲ್ಲಿ ನಾವು ಮಾಡಿದ್ದೆ. ಅಂದ್ರೆ 3 ಜನ ಫ್ರೆಂಡ್ಸ್ ಸೇರಿಸಿ ಮಾಡ್ತಾ ಇರುವಂತದ್ದು. ಅದಕ್ಕೆ 3 ಜನ ಸೇರಿ ಒಂದ್ ರೀತಿ ಮಜಾ ತಿಂಡಿ ಅಂತ ಇಟ್ಬಿಟ್ಟಿದ್ದೀರಿ. ಒಂಥರ ಇದ್ ನೋಡಕ್ಕೆ ಒಂದ್ ಖುಷಿ ಆಗುತ್ತೆ, ಹೇಳಕ್ಕೆ ಒಂಥರ ಚೆನ್ನಾಗಿದೆ. ಆದ್ರೆ ಅದೇ ರೀತಿ ಇವತ್ತು ನೀವು ಇದ್ಯಾವ್ದು 49 ಒಂದು ಕಾಂಬೋ ಆಫರ್ ಅಂತ ಬಿಟ್ಟಿದ್ದೀರಾ. ಬೆಂಗಳೂರಿನಾದ್ಯಂತ ಸಂಚಾಲನ ಮೂಡಿಸ್ತಾ ಇದೆ. ಏನೇನ್ ಕೊಡ್ತಾ ಇದೀರಾ? ಅದು 49 ರೂಪಾಯಿ. 49 rupees ಅಲ್ಲಿ ಒಂದು ಎಲ್ಲರಿಗೂ ಇಷ್ಟ ಆಗಿರೋಂತ ಮಸಾಲೆ ದೋಸೆ ಮಿನಿ ಸೈಜ್ ಅಲ್ಲಿ. ಎಲ್ರಿಗಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಜಾಸ್ತಿ 100% ಮಸಾಲೆ ದೋಸೆ. ಆಮೇಲೆ ಒಂದು ಮಿನಿ ವಡೆ ಕೊಡ್ತೀವಿ, ಒಂದು ವಡೆ ಕೊಡ್ತಾ ಇದ್ದೀವಿ, ರೈಸ್ ಬಾತ್ ಕೊಡ್ತೀವಿ, ಕೇಸರಿ ಬಾತ್ ಕೊಡ್ತೀವಿ, ಚಟ್ನಿ ಸಾಂಬಾರ್ ಇರುತ್ತೆ, ಸಿಂಗಲ್ ಇಡ್ಲಿ ಕೊಡ್ತೀವಿ. ಇಷ್ಟೆಲ್ಲ ಬರೀ 49. ಹೌದೌದು ಸರ್. ಇದೇನೆ ಕೆಲವ್ರು ಹೇಳ್ತಾ ಇದ್ರು, ಹೊರಗಡೆ ಹೋದ್ರೆ 100 ರೂಪಾಯಿ 150 ರೂಪಾಯಿ ತಗೋತಾರೆ, 99 ರೂಪೀಸ್ ಆಫರ್ ಇಡ್ತಾರೆ ಅಂತ ಹೇಳವ್ರೆ. ಖಂಡಿತ. ನೀವು 49 ಕೊಡ್ತಾ ಇದೀರಾ. ಇದಿಷ್ಟು ತಿಂದ್ರೆ ಒಬ್ಬರಿಗೆ ಸಫಿಶಿಯಂಟ್. ಧಾರಾಳವಾಗಿ ತಿಂದು ಇಷ್ಟಪಟ್ಟು ಜನ ಪಾರ್ಸೆಲ್ ಕೂಡ ತಗೊಂಡು ಹೋಗ್ತಿದ್ದಾರೆ. ನಮಗದು ಖುಷಿ ಆಗತ್ತೆ. ಸೊ ಇದು ನಾವು ನಮಗೆ ಕೈ ಹಿಡ್ದಿರಂತ ವಿದ್ಯಾರಣ್ಯಪುರ ಜನರಿಗೆ ನಮ್ ಕಡೆಯಿಂದ ಒಂದು ಕೊಡುಗೆ ಕೊಡೋಣ ಅಂತ ಅನ್ಕೊಂಡು ನಾವು ಮಾಡ್ತೀವಿ. 9 ವರ್ಷದಿಂದ ನಮಗೆ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ನಾವು 2 ಕಡೆ ಶಿಫ್ಟ್ ಆದ್ರೂ ನಮ್ಗೆ ಕಸ್ಟಮರ್ ಬೇಸ್ ಕಮ್ಮಿ ಆಗಿದೆ. ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಚೇಂಜ್ ಮಾಡಿ ಸರ್? ಅಲ್ಲಿ ಜಾಗ ಸ್ವಲ್ಪ ಚಿಕ್ಕದಾಗಿದೆ ಸರ್. ಇದೊಂಚೂರು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಪ್ಲಸ್ ನಂದು ಮೆನು ಸ್ವಲ್ಪ ವೆರೈಟಿ ಮಾಡೋದಕ್ಕೆ ನನ್ಗೆ ಅನುಕೂಲ ಆಯ್ತು. ಸೊ ಅದಕ್ಕಂತ ನಾವು ಇದನ್ನ ಮಾಡ್ಕೊಂಡು ಅಲ್ಲಿ ಫ್ಯಾಮಿಲಿ ಕೂತ್ಕೊಳ್ಳೋಕೆಲ್ಲ ಡಿಸ್ಟರ್ಬ್ ಇತ್ತು. ಅಂದ್ರೆ ಅಲ್ಲೂ ಕೂಡ ಅಷ್ಟೇ, ನಮ್ದು ಯೂಶಲ್ ಆಗಿ
ಅಲ್ಲಿ ಕಟ್ಟೆ ಕಾನ್ಸೆಪ್ಟ್ ತರ ಮಾಡಿದ್ವಿ. ಸೈಡ್ಸ್ ಅಲ್ಲಿ ಕಟ್ಟೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಇದ್ವಿ. ಇಲ್ಲಿಗೆ ಬಂದ್ಮೇಲೆ ಫ್ಯಾಮಿಲಿ ಕ್ರೌಡ್ ಅಲ್ಲಿ ಜಾಸ್ತಿ ಆಯ್ತು. ಸೊ ಅದಕ್ಕಂತ ಅವ್ರಿಗೂ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರೋಣ ಅಂತ ಅನ್ಕೊಂಡು ನಾವು ಇಲ್ಲಿ ಟೇಬಲ್ಸ್ ಚೇರ್ಸ್ ವ್ಯವಸ್ಥೆ ಮಾಡ್ಕೊಂಡು ಫ್ಯಾಮಿಲಿ ಮೇಜರ್ಲಿ ನಮ್ಗೆ ಕ್ರೌಡ್ ಬರೋದೇ ಫ್ಯಾಮಿಲೀಸ್, ಆಮೇಲೆ ಪ್ರೊಫೆಷನಲ್ಸ್, BL ಕಸ್ಟಮರ್ಸ್ ತುಂಬಾ ಜನ ಬರ್ತಾರೆ. ನಿಮ್ಗೆ ಇನ್ನ ಫ್ಯಾಮಿಲಿ ಏಜ್ ಬಂದಿಲ್ಲ, ಆದ್ರೆ ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಲ್ಲ. ಏನಕ್ಕಂದ್ರೆ ಜನರು ಒಂದ್ಸತಿ ನಂಬಿದ್ರು ಅಂದ್ರೆ ದೇ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡೇ ಮಾಡ್ತಾರೆ. 9 ವರ್ಷ ಕೈ ಹಿಡಿದವ್ರ ಹೌದು, ಅದು 3 ಜನ ಸೇರಿ ಅವಾಗಿಂದ 3 ಜನನೇ. ಹೌದೌದು. ಅಲ್ಲ ಸರ್, ಈಗಿನ ಕಾಲದಲ್ಲಿ ಇಬ್ರು ಜೊತೆಯಾಗಿ ಮಾಡೋದೇ ಕಷ್ಟ. ನೀವು 3 ಜನ ಇದ್ದೀವಿ ಅಂದ್ರೆ ನಿಮ್ಗೆ ಅಂದ್ರೆ ನಮ್ದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಒಂದು 9+ ಒಂದು 10 years ಅನ್ಕೊಳ್ಳಿ. 10 ವರ್ಷದಿಂದ ನಿಮ್ದು ಸ್ನೇಹ. 20 ವರ್ಷದ ಸ್ನೇಹ ನಮ್ದು, ಕಾಲೇಜ್ ಟೈಮ್ ಇಂದ ಸ್ನೇಹ ನಮ್ದು. ನೀವು ಒಂಥರ ರವಿಚಂದ್ರ ರಜನಿಕಾಂತ್ ಚಿರಂಜೀವಿ ಸ್ನೇಹ ನಿಮ್ದು. ಅದೇ ಆತರ ಆದ್ರೆ ಅನ್ಕೋಬಹುದು, ಯಾಕಂದ್ರೆ ಅವ್ರಿಬ್ರು ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆತರ ಇದೆ. ಖಂಡಿತ ಸರ್, ಹೌದು. ಯಾವ್ದು ನಮಗೆ ಯಾವತ್ತು ನೀನು ನಾನು ಅಂತ ನಾವ್ ಅನ್ಕೊಂಡಿದ್ದೆ ಅಲ್ಲ. ಒಂಥರ ಒಂದೇ ಇದ್ರಲ್ಲಿ ನಾವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಕಾಂಬೋ ಆಫರ್ಗೆ ಇಷ್ಟೆಲ್ಲ ಐಟಮ್ ಕೊಡ್ತಾ ಇದೀರಿ ಸರ್, ಅದು ಬಿಟ್ಟು ಬೇರೆ ಏನೇನ್ ಸಿಗ್ತದೆ ನಿಮ್ಮ ಹೋಟೆಲ್? ಅದು ಬಿಟ್ರೆ ನಮ್ದು ಮೇಜರ್ಲಿ ನಮ್ ತಿಂಡಿ, ಮಜಾ ತಿಂಡಿ ಅಂದ್ರೆ ತಿಂಡಿ ಕಾನ್ಸೆಪ್ಟ್. ಬೆಳಗಿನ ತಿಂಡಿ ಇರುತ್ತೆ, ತಿಂಡಿ, ಮಧ್ಯಾಹ್ನ ಊಟ ಕೊಡ್ತಾ ಇದೀವಿ, ಸಂಜೆ ಮತ್ತೆ ಸೌತ್ ಇಂಡಿಯನ್ ತಿಂಡಿ ಸ್ನಾಕ್ಸ್, ಅಲಾಂಗ್ ವಿತ್ ದಟ್ ಇವಾಗ ಚೈನೀಸ್ ಮತ್ತೆ ನಾರ್ತ್ ಇಂಡಿಯನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಚೈನೀಸ್ ನಾರ್ತ್ ಇಂಡಿಯನ್ ಸಿಗುತ್ತೆ? ಹೌದೌದು, ಮಧ್ಯಾಹ್ನ ಮತ್ತೆ ಸಂಜೆ 2 ಸಿಗುತ್ತೆ. ಅಂದ್ರೆ ಒಬ್ರು ತುಂಬಾ ಲೋ ಕ್ಲಾಸ್ ಇರೋ ಜನಗಳಿಂದ ಹಿಡಿದು ಹೈ ಕ್ಲಾಸ್ ಮತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲರೂ ಬಂದು ತಿನ್ಬೋದು. ಎಲ್ಲರೂ ಬಂದು ನೆಮ್ಮದಿಯಾಗಿ ಕುತ್ಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಂಬಿಯನ್ಸ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ತಿಂಡಿ ಮಾಡ್ಕೊಂಡು ಹೋಗ್ಬೋದು. ಈಗ 49 ಕೊಡ್ತಾ ಇದ್ರಿ ಇಷ್ಟ ಐಟಮ್ ಎಲ್ಲ. ಒಂದ್ ಮಸಾಲ ದೋಸೆ, ವಡೆ ಇದಕ್ಕೇನೆ ಆಗೋಗುತ್ತೆ. ಸಿಕ್ಕದೇ ಇಲ್ಲ, ಒಂದ್ ದೋಸೆನೆ 50 ರೂಪಾಯಿ ಸಿಗಲ್ಲ ಮಸಾಲ ದೋಸೆ. ಆದ್ರೆ ಇದು ಮಾಡ್ತಾ ಇದ್ರೆ ನಿಮ್ದು 9 years ಕಂಪ್ಲೀಟ್ ಆಗಿದ್ ಪ್ರಯುಕ್ತ ಕೊಡ್ತಾ ಇದ್ದೀವಿ. ಅದು ಪ್ರಯುಕ್ತ ಕೊಡ್ತಾ ಇದ್ದೀವಿ ಸರ್. ಈಗ ನಮ್ಗೆ ಡೌಟ್ ಬರೋದು, ತುಂಬಾ ಜನ ನೋಡೋರ್ ಪರವಾಗಿ ಕೇಳೋದೇನಂತಂದ್ರೆ, ಈಗ 49 ರೂಪಾಯಿ ಕೊಡ್ತಿರಲ್ಲ, ಬಳಸುವಂತ ಮೆಟೀರಿಯಲ್ ಬಗ್ಗೆ ಹೇಳಿ ಸರ್. 100% ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಸರ್. ನಾವು ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಈಗ ಯಾರೇ ಬಂದ್ರು ನಮ್ಗೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಕೇಳಿದ್ರು ನಾವು ಅವ್ರ ನಮ್ಮ ಹಾಕೋ ಮೆಟೀರಿಯಲ್ ಎಲ್ಲಾನು ಓಪನ್ ಕಿಚನ್. ಓಪನ್ ಕಿಚನ್ ಇರುತ್ತೆ. ಆಯಿಲ್ ಕೂಡ ಸನ್ಫ್ಲವರ್ ಆಯಿಲೇ ಬಳಸ್ತೀವಿ, ತುಪ್ಪ ನಂದಿನಿದ್ ಬಳಸ್ತೀವಿ, ಆಮೇಲೆ ಉದ್ದಿನ ಬೇಳೆ ಒನ್ ಆಫ್ ದಿ ಬೆಸ್ಟ್ ಮಹಾರಾಜ ಅಥವಾ ಡಬಲ್ ಹಾರ್ಸ್ ಇವೇ ಬಳಸೋದು. ಆಮೇಲೆ ರೈಸ್ ಕೂಡ ಬುಲೆಟ್ ರೈಸ್ ಬಳಸ್ತೀವಿ. ಸೊ ಏನೇ ರಾ ಮೆಟೀರಿಯಲ್ಸ್ ಏನೇ ಇದ್ರು ನಾವೆಲ್ಲ A1 ಕ್ವಾಲಿಟಿದೆ ನಾವು ಹಾಕೋತೀವಿ. ಯಾವ್ದನ್ನು ನಾವು ಕಳಪೆ ಆಗ್ಲಿ ಏನು ಯೂಸ್ ಮಾಡಲ್ಲ. ತೊಗರಿ ಬೇಳೆ ಕೂಡ ಶಿವಲಿಂಗೆ ತರಿಸೋದು. ಯಾವುದೇ ಯು ನೇಮ್ ಇಟ್, ನಾವು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಅದಕ್ಕೆ ಏನೇನು ಕ್ವಾಲಿಟಿ ಯೂಸ್ ಮಾಡ್ತೀವಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದ್ರೆ ನೀವು ಇಷ್ಟೆಲ್ಲ ಕ್ವಾಲಿಟಿ ಐಟಮ್ಗಳನ್ನ ಬೆಳೆಸ್ತಾ ಇದ್ರೆ, ಜೊತೆಗೆ ಇಲ್ಲಿ ಫ್ಯಾಮಿಲಿ ಡಾಕ್ಟರ್ಗಳು ಕೂಡ ಬರ್ತಿದ್ದಾರೆ ಸರ್. ನನಗೆ ಮೇಜರ್ ಕಾಂಪೊನೆಂಟ್ ಬರೋದೇ ಪ್ರೊಫೆಷನಲ್ಸ್ ಅಲಾಂಗ್ ವಿತ್ ದೇರ್ ಫ್ಯಾಮಿಲೀಸ್. ಆದ್ರೆ ಡಾಕ್ಟರ್ಸ್ ಆಗ್ಲಿ, ಇಂಜಿನಿಯರ್ಸ್ ಆಗ್ಲಿ, ಡೆಂಟಿಸ್ಟ್ ಆಗ್ಲಿ, ಅಥವಾ ಯಾರೇ ಆಗ್ಲಿ, ನಿಮ್ಮ ಪ್ರೊಫೆಷನ್ ಕೂಡ ಹೌದು, ಎಲ್ಲಾರು ಬರ್ತಾರೆ. ಅವರು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಈಗ ಈ ಹೋಟೆಲ್ ನೋಡಿದ್ರೆ ಒಂದ್ ರೀತಿ ತುಂಬಾ ಈ ಎಂಗೇಜ್ ಇರುವಂತ ಒಂದ್ ರೀತಿ ತುಂಬಾ ಯೂತ್ಸ್ ಇರ್ತಾರಲ್ಲ, ಆ ತರ ಸೆಟಪ್. ಹೆಸರು ನೋಡ್ರಿ ಇದೇನಿದೆ, ಚಿಕ್ಕ ಹುಡುಗರ ತರ ಇಟ್ಟವ್ರೆ. ಆಮೇಲೆ ಆ ಸೆಟಪ್ ಹಂಗಿದೆ. ಇವ್ರಿಗೆ ಕೆಲವ್ರು ಏನೇನ್ಕತ್ತಾರ, ತುಂಬಾ ಮಿಡ್ಲ್ ಕ್ಲಾಸ್ ಜನ, ನಾವಿಲ್ಲಿ ಹೋದ್ರೆ ರೇಟ್ ಹೆಂಗೋ ಏನಾಯ್ತು ಅಂತ ಗೊತ್ತಾಗಲ್ಲ. ಅದನ್ನ ನೀವು ಬರೀ ನಿಮ್ ತರ ಕ್ಲಾಸ್ ಇರೋರ್ಗ್ ಮಾತ್ರ ಮಾಡಿದ್ರೆ ಅಥವಾ? ಇಲ್ಲ, ಅದು ಎಲ್ಲಾರ್ಗು ಆಗ್ಬೇಕು ಅಂತ ಮಾಡಿ, ಎಲ್ಲಾರ್ಗು ರೀಚ್ ಆಗ್ಬೇಕು ಅಂತ ಮಾಡಿ. ಸೊ ಇನ್ನೊಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇಡೋದೇ ಏನಕ್ಕೆ ಅಂದ್ರೆ, ವೆಜ್ ಆಗ್ಲಿ ನಾನ್ ವೆಜ್ ಯಾರಾದ್ರೂ ಬಂದು ತಿನ್ಕೊಂಡು ಹೋಗ್ಬೇಕು. ಇದು ಪ್ಯೂರ್ ವೆಜ್, ಇದು ಪ್ಯೂರ್ ವೆಜ್ ನಮ್ದು, ಕಂಪ್ಲೀಟ್ಲಿ ವೆಜಿಟೇರಿಯನ್. ಬೆಳಿಗ್ಗೆ ಸಂಜೆ ಗಂಟ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಡೈಲಿ ಇರುತ್ತೆ ಸರ್ ಹೋಟ್ಲ್? ಹೌದು, ರಜಾ ಮಾಡಲ್ಲ. ರಜಾ ಮಾಡ್ತೀವಿ ಅಂದ್ರೆ ಒಂದ್ 2 ದಿನ ಮುಂಚೆ ಹೇಳ್ತೀವಿ. ಯಾವಾಗ ಮಾಡ್ತೀವಿ ಅಂದ್ರೆ ಏನಾದ್ರೆ ಎಲೆಕ್ಷನ್ ಅಲ್ಲ, ನೀವೀಗ ರಜಾ ಮಾಡಿದ್ರೆ ಜನ ಬಿಡಲ್ಲ ಬಿಡಿ ನಿಮ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಮಗೆ ನಾವು ಸ್ಟಾರ್ಟಿಂಗ್ ಇಂದನೂ ಅಷ್ಟೇ ರಜಾ ಜಾಸ್ತಿ ನಾವು ಮಾಡಿದ್ದೇ ಇಲ್ಲ. ಕೊರೋನಾ ಟೈಮಲ್ಲಿ ಸ್ವಲ್ಪ ಮಾಡ್ಬೇಕಾಯ್ತು, ಮಾಡಿದ್ವಿ. ಅವಾಗ ಕೂಡ ಪಾರ್ಸೆಲ್ಸ್ ಕೊಡ್ತಾ ಇದ್ವಿ, ಏನಕ್ಕಂದ್ರೆ ಜನ ನಮಗೆ ಫೋನ್ ಮಾಡಿ ಕೇಳೋರು. ಸರ್ ಈಗ ನಿಮ್ಮಲ್ಲಿ ಈಗ ಕಾಂಬೋ ಆಫರ್ ಕೊಡ್ತಾ ಇದ್ದಿಲ್ಲ ಬೆಳಗಿನ ತಿಂಡಿ, ಇದು ಬಿಟ್ಟು ಬೇರೆ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಸರ್ ಹೆಸರು ತಕ್ಕಂಗೆ ಮಜಾ ತಿಂಡಿ ಅಂದ್ರೆ ಸುಮಾರು ತರವಾದ ತಿಂಡಿ ಐಟಮ್ಸ್ ಕೊಡ್ತೇವೆ. ಇಡ್ಲಿಯಲ್ಲಿ ಸುಮಾರು ವೆರೈಟೀಸ್ ಇದೆ. ನಾರ್ಮಲ್ ಇಡ್ಲಿ, ತಟ್ಟೆ ಇಡ್ಲಿ, ಚಿಬ್ಲು ಇಡ್ಲಿ ವಿದ್ಯಾರ್ಥಿಪುರದಲ್ಲಿ ಯಾರು ಕೊಡಲ್ಲ, ನಾವು ಮಾತ್ರ ಕೊಡ್ತಿರೋದು. ಅದ್ರ ಜೊತೆ ರವಾ ಇಡ್ಲಿ ಕೊಡ್ತೀವಿ, ಸಬ್ಬಕ್ಕಿ ಇಡ್ಲಿ ಕೊಡ್ತೀವಿ ಸಾಯಂಕಾಲ, ಆಮೇಲೆ ಬಟನ್ ಇಡ್ಲಿ ಕೊಡ್ತೀವಿ, ಪುಡಿ ಬಟನ್ ಇಡ್ಲಿ ಕೊಡ್ತೀವಿ, ಪುಡಿ ತಟ್ಟೆ ಇಡ್ಲಿ ಕೊಡ್ತೀವಿ. ಸುಮಾರು ಒಂದು 8 ರಿಂದ 9, ಹೌದು, ಇಡ್ಲಿ 7-8 ಐಟಮ್ ಕೊಡ್ತೀವಿ. ಎಲ್ಲಾನು ತಿನ್ನೋ ಜನ. ಅದ್ರ ಜೊತೆ ದೋಸೆ ಇದೆ. ದೋಸೆಯಲ್ಲಿ ಅಷ್ಟೇ
ಮಸಾಲೆ ಪ್ಲೇನು ಸೆಟ್ ಖಾಲಿ ಇವೆಲ್ಲ ನಾರ್ಮಲ್. ಹ್ಮ್. ಆನಿಯನ್ ಕೊಡ್ತೀವಿ, ರವಾ ಕೊಡ್ತೀವಿ, ಆಮೇಲೆ ಟೈಮ್ಗೆ ದೋಸೆ ಮೇಳ ಅಂತ ಮಾಡ್ತೀವಿ. ಅದ್ರಲ್ಲಿ ಒಂದು 18 ತರ ದೋಸೆ ಕೊಡ್ತೀವಿ. ಹ್ಮ್. ಆಮೇಲೆ ಸೀಸನಲ್ ಆಗಿ ಅವರೇ ಬೆಳೆ ಬಂದಾಗ ಅವರೇ ಬೆಳೆ ಮಾಡ್ತೀವಿ. ಅದ್ರಲ್ಲೂ ಅಷ್ಟೇ ಒಂದು 20-22 ಅವರೇ ಬೆಳೆ ಐಟಮ್ ಕೊಡ್ತೀವಿ. ಈ ಮಧ್ಯಾಹ್ನ ಏನ್ ಊಟ ಇರುತ್ತೆ ಸರ್? ಮಧ್ಯಾಹ್ನ ನಮಗೆ ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ, ನಾರ್ತ್ ಇಂಡಿಯನ್ ಥಾಲಿ ಸಿಗುತ್ತೆ, ಅದ್ರ ಜೊತೆಗೆ ರೈಸ್ ಬಾತ್ ಇರುತ್ತೆ, ಓಕೆ. ಆಮೇಲೆ ಪೂರಿ ಸಾಗು. ಸಂಜೆ ಏನಿರುತ್ತೆ ಸರ್ ಅದು? ಸಂಜೆ ಮಧ್ಯಾಹ್ನ ಮತ್ತೆ ಸಂಜೆಯಿಂದ ಚೈನೀಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಚೈನೀಸ್ ಚೈನೀಸ್ ನಾರ್ತ್ ಏನೇನ್ ಇಂಡಿಯನ್ ಸಿಗುತ್ತೆ? ಸ್ಟಾರ್ಟರ್ಸ್, ವಿಧ ವಿಧ ಸ್ಟಾರ್ಟರ್ಸ್, ಸೂಪ್ಸ್, ಆಮೇಲೆ ಫ್ರೈಡ್ ರೈಸು, ನೂಡಲ್ಸ್, ಆಮೇಲೆ ಬೌಲ್ಸ್. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ನಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೀಸ್ ಕೊಡ್ತೀವಿ, ರೋಟಿ, ನಾನ್, ಕುಲ್ಚಾ, ಆಮೇಲೆ ಪರಾಠ ಇಂಥವೆಲ್ಲ ಕೊಡ್ತೀವಿ. ಆಲೂ ಪರಾಠ, ಗೋಬಿ ಪರಾಠ ಇಂಥವೆಲ್ಲ ಕೊಡ್ತೀವಿ. ಸೊ ಅದು ಮಧ್ಯಾಹ್ನ ಮತ್ತೆ ಸಾಯಂಕಾಲ ಸಿಗುತ್ತೆ. ಚೈನೀಸು ಅಷ್ಟೇ ಮಧ್ಯಾಹ್ನ ಸಾಯಂಕಾಲ ಇರುತ್ತೆ. ಸಾಯಂಕಾಲ ಮತ್ತೆ ಸೌತ್ ಇಂಡಿಯನ್ ತಿಂಡಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈವ್ನಿಂಗ್ಸ್ ಅಲ್ಲಿ ತುಂಬಾ ಜನ ದೋಸೆ ಕೇಳ್ಕೊಂಡೇ ಬರ್ತಾರೆ. ನಾವು ಹೆಸರು ಮಾಡಿದ್ದು ದೋಸೆ. ನಮ್ಮಲ್ಲಿ ಏನ್ ನಿಮ್ ಒಂದು ಹೋಟ್ಲಲ್ಲಿ ಬರೀ ದೋಸೆಗೆ ಫೇಮಸ್? ಹೌದು, ನಮ್ಮ ಹತ್ರ ಒಂದಿಷ್ಟು ಸ್ಪೆಷಾಲಿಟಿ ಐಟಮ್ಸ್ ಇದೆ ಸರ್. ಹಲ್ಗೂರ್ ಪುಡಿ ಗೀ ರೋಸ್ಟ್ ಅಂತ ಮಾಡ್ತೀವಿ. ಹಲ್ಗೂರ್ ಪುಡಿ? ಹಲ್ಗೂರ್ ಪುಡಿ ಗೀ ರೋಸ್ಟ್ ಅಂತ. ಇದು ನಾವು ಕನಕಪುರ side ಕನಕಪುರ ಸೈಡ್. ಹೌದು. ಹಾ. ಅಲ್ಲಿಗೊಂದ್ಸತಿ ಹೋದಾಗ ಈ ಚಿಬ್ಲು ಇಡ್ಲಿ ಮತ್ತೆ ಒಂದ್ ದೋಸೆ ನೋಡಿದ್ವಿ. ಆ ದೋಸೆನ ಫೇಮಸ್ ಮಾಡೋಣ ಅಂತ ಅವ್ರ ಹೆಸರಿಟ್ಬಿಟ್ಟೆ ನಾವು ಅದನ್ನ ಮಾಡಿದ್ವಿ. ಅಂದ್ರೆ ನೀವೆಲ್ಲ ಐಟಮ್ಗಳನ್ನ ಬೇರೆ ಕಡೆ ಹೋಗಿ ನೋಡ್ಕೊಂಡು ತಿನ್ಕೊಂಡ್ ಬಂದು ಆಮೇಲೆ ಇಟ್ಟಿರ್ದೀವಿ. ಹೌದು, ಏನಕ್ಕಂದ್ರೆ ಇಲ್ಲಿ ಏನ್ ಸಿಗಲ್ವೋ ಅಂತವು ನಾವ್ ಅಲ್ಲಿ ಬೇರೆ ಕಡೆ ನೋಡಿ ಮಾಡಿದ್ರೆ ಇಲ್ಲಿ. ಕೊನೆಯದಾಗಿ ನಮ್ ಎಲ್ಲ ಬೆಂಗಳೂರಿನವರಿಗೆ ಹಾಗೆ ನಮ್ಮ ವಿದ್ಯಾರಣ್ಯಪುರ ಅವರಿಗೆ ನಾನು, ಬಾಲಾಜಿ ಮತ್ತೆ ಹರಿ ತುಂಬ ಹೃದಯದಿಂದ ಕೃತಜ್ಞತೆ. ಏನಕ್ಕಂದ್ರೆ 9 ವರ್ಷದಿಂದ ನಮ್ಮ ಕೈ ಹಿಡ್ಕೊಂಡ್ ಬಂದಿದ್ದೀರಾ, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ. ಸೊ ನಾವು ಅದಕ್ಕಂತಾನೆ ಒಂದು ಕೊಡುಗೆ ಕೂಡ ಕೊಟ್ಟಿದ್ದೀವಿ ಜನರಿಗೆ. ದಯವಿಟ್ಟು ಬನ್ನಿ, ಎಲ್ಲರೂ ವಿತ್ ಫ್ಯಾಮಿಲಿ ಬನ್ನಿ, ಆರಾಮಾಗಿ ಬಂದು ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗಿ, ಮಜಾ ತಿಂಡಿಯಿಂದ. ತಿಂಡಿ ಹೊರಗಡೆ ತಿಂದ್ರೆ ಎಷ್ಟಾಗ್ಬೋದು ಸರ್? ಇಷ್ಟ ಅಕಾರ್ಡಿಂಗ್ ಟು ಮೀ ಇಟ್ ಶುಡ್ ಬಿ ಅಬೌಟ್ 90 rupees 100 rupees ಹಾಗೆ ಆಗತ್ತೆ. ಹೌದು. ಆದ್ರೆ ಇಲ್ಲಿ ಅರ್ಧಕ್ಕೆ ಅರ್ಧ ಕೊಡ್ತಾ ಇದ್ದಾರೆ. ಹೌದು, ಖಂಡಿತ. ನೀವು ತಿಂದು ಮನೆಗೂ ತಗೊಂಡು ಹೌದು, ಹೋಗ್ತಾರೆ. ಇದು ನನ್ನ ಮಗಳಿದ್ದಾಳೆ. ಮಗಳಿಗೆ ತಗೊಂಡೋಗಿಲ್ಲ ಅಂದ್ರೆ ಕೋಪ ಮಾಡ್ಕೊಳ್ತಾರೆ. ಇಲ್ಲ ಅವಳಿಗೆ ವರ್ಕಿಂಗ್ ಇದೆ, ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಬಿಸಿ ಇರ್ತಾರೆ, ಅದಕ್ಕೆ ನಾವು ತಗೊಂಡೋಗ್ಬಿಡ್ತೀವಿ. ಅಂದ್ರೆ ವರ್ತಿದೆ ಅನ್ಸುತ್ತೆ ಚೆನ್ನಾಗಿ. ಹೌದು, ಖಂಡಿತ. ಮೀನಿಂಗ್ ಲೈಕ್ ಐ ಟೋಲ್ಡ್ ಯು, ಚೆನ್ನಾಗಿದೆ, ಟೇಸ್ಟ್ ಇದೆ, ನಿಮ್ಗೆಲ್ಲ ಸಿಗತ್ತೆ. ವಡೆ, ಇಡ್ಲಿ, ದೋಸೆ, ಪೊಂಗಲ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಬರೀ 50 ರೂಪಾಯಿಗೆ. ಹೌದು, ಜಾಸ್ತಿ ಅದಕ್ಕಿಂತ ಜಾಸ್ತಿ ಹೆಂಗ್ ತಿನ್ನಕ್ಕಾಗತ್ತೆ? ಹೌದು, correct sir. ಬ್ರೇಕ್ಫಾಸ್ಟ್ಗೆ. ಸೊ ಇಟ್ ಇಸ್ ವರ್ತ್ ದಿ ಆಫರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.